ಇವತ್ತು ಬೆಳಗ್ಗೆ ಡಿಕೆ ಶಿವಕುಮಾರ್ ಬೆಂಗಳೂರು ನಡಿಗೆ ಕಾರ್ಯಕ್ರಮದಲ್ಲಿ ಹೈ ಡ್ರಾಮಾ ನಡೆದಿದೆ. ವೇದಿಕೆ ಮೇಲೆ ಮುನಿರತ್ನ ಅವರನ್ನ ವ್ಯಂಗ್ಯ ಮಾಡಿ ಡಿಕೆ ಶಿವಕುಮಾರ್ ಕರೀತಾ ಇದ್ದಂಗೆ ಕೆರಳಿ ಕೆಂಡವಾದಂತ ಮುನಿರತ್ನ ಫಸ್ಟ್ ಮೈಕ್ ಕೊಡಿ ಅಂತ ಕಿತ್ತಾಟವನ್ನ ಶುರು ಮಾಡ್ತಾರೆ. ಅಲ್ಲಿಂದ ಪರಸ್ಪರ ವಾಕ್ಸಮರ ತಾರಕಕ್ಕೇರ್ತಾ ಹೋಗುತ್ತೆ. ಡಿಕೆ ಶಿವಕುಮಾರ್ ಹಾಗೇನೆ ಮುನಿರತ್ನ ವೇದಿಕೆ ಮೇಲೇನೆ ಪರಸ್ಪರ ಕಿತ್ತಾಟವನ್ನ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಮತ್ತಿಕೆರೆಯ ಜೆಪಿ ಪಾರ್ಕ್ನಲ್ಲಿ ನಡೆದಿರುವಂತಹ ಘಟನೆ. ಕಿತ್ತಾಟದ ಸಂದರ್ಭದಲ್ಲಿ ಕಾರ್ಯಕರ್ತರ ನಡುವೇನೂ ತಳ್ಳಾಟ ನೂಕಾಟ ಆಗಿದೆ. ಮುನಿರತ್ನ ವಿರುದ್ಧ ಕಾರ್ಯಕರ್ತರು ತೀವ್ರ ರೀತಿಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸ್ಥಳದಲ್ಲೇ ಡಿಕೆ ವಿರುದ್ಧ ಮುನಿರತ್ನ ರೋಷಾವೇಶವನ್ನ ಪ್ರದರ್ಶನ ಮಾಡಿದ್ದಾರೆ. ನನಗ ಅವಮಾನ ಆಗಿದೆ ಅಂತೇಳಿ ಏಕಾಂಗಿಯಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಉದ್ದೇಶಪೂರ್ವಕವಾಗಿ ನನ್ನ ಮೇಲೆ ಹಲ್ಲೆ ಅಂತ ಕಿಡಿಕಾರಿದ್ದಾರೆ. ಜೆಪಿ ಪಾರ್ಕ್ ಗೇಟ್ ಬಳಿ ಕೂತು ಶಾಸಕ ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ಪೊಲೀಸ್ ಮತ್ತೆ ಯಾರು ನಿಂತ್ಕೋಬೇಡಿ. ಪೊಲೀಸ್ ಅವರು ಸೆಕ್ಯೂರಿಟಿ ಅವರೆಲ್ಲ ಸ್ವಲ್ಪ ಬಿಡಿ. ನಾಗರಿಕರು ಕೂತ್ಕೊಳ್ಳೋಕೆ ಜಾಗ ಬಿಡಿ. ಬೇರೆ ನಾಗರಿಕ MLA ಅವರು ಬಂದ್ರೆ ಈ ಕಡೆ ಕರಿ ಟೊಪ್ಪಿ MLA ಹೊಸ ಕರಿ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕೂತ್ಕೊಳ್ತೇನೆ. ನೋಡಿ, ಕೆ ಶಿವಕುಮಾರ್ ಹಾಗೇನೆ ಮುನಿರತ್ನ ನಡುವೆ ವಾಕ್ಸಮರ ಹೇಗಿತ್ತು ನೋಡ. ಪಾಪ MLAಗೆ ಪೇಷನ್ಸ್ ಇರಲಿಲ್ಲ. ಈ ಸಭೆಗೆ ಅವಮಾನ ಮಾಡಬೇಕು ಅಂತ ಬಂದ್ರು, ಏನ್ ಗೊತ್ತಿಲ್ಲ. ಆಯ್ತು ಬಿಡೋದೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೀವು ಏನ್ ತಲೆ ಕೆಡಿಸ್ಕೊಳ್ಳಿ. ಏನಪ್ಪಾ ಅಂದ್ರೆ ಇಂಥವನ್ನ ಎಲೆಕ್ಟ್ ಮಾಡ್ಕೊಂಡಿದ್ದೀರಲ್ಲ, ಇದು ನಿಮ್ಗೆ ನಮ್ಮ ಮನಸ್ಸಿಗೆ ನೋವಾಗ್ತಾ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನನ್ಗೆ ಗೊತ್ತಿದೆ ಈ ಪರಿಸ್ಥಿತಿ. ಬಟ್ ಇರ್ಲಿ, ಇದಕ್ಕೆಲ್ಲ ನೀವು ಸೂಕ್ತ ಸಮಯದಲ್ಲಿ ಇದಕ್ಕೆ ಉತ್ತರ ಕೊಡಿ ಅಷ್ಟೇ ನಾನು ನಿಮ್ಗೆ ಹೇಳೋದು. ನಮಗೆ ಡ್ರಾಮಾ ಗೊತ್ತಿಲ್ಲ. ಡ್ರಾಮಾ ಗೊತ್ತಿದ್ದು ಹೋಗಿ ಅಮಿತ್ ಶಾ ಕಾಲಿಡ್ಕೊಂಡಿಲ್ಲ. ಡ್ರಾಮಾ ಗೊತ್ತಿದ್ದು ಪ್ರಯಾಗ್ರಾಜ್ಗೆ ಹೋಗಿಲ್ಲ. ಡ್ರಾಮಾ ಗೊತ್ತಿದ್ದು ಅಸೆಂಬ್ಲಿ ಒಳಗಡೆ RSS ಗೀತೆ ಹೇಳಿಲ್ಲ. ನಾವು ಪ್ರಾಮಾಣಿಕವಾಗಿದ್ದೀವಿ. ಇವತ್ತು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ದಿನ. ಇವತ್ತು 100 ವರ್ಷದ ಸಂಸ್ಥಾಪನಾ ದಿನದಲ್ಲಿ ಇವತ್ತು ನಾವು ಒಂದು ಪಥಸಂಚಲನ ಮುಗಿಸ್ಕೊಂಡು ಬರ್ತಾ ಇರೋವಂಥದ್ದು. ಅವರು ಬೆಳಗ್ಗೆ ದಂಗೆ ಬಂದಿದ್ದಾರಲ್ಲ, ಸ್ನಾನ ಮಾಡಿದೆ. ಅವ್ರು ಯಾವ ಡ್ರೆಸ್ಸಲ್ಲಿ ಬಂದರು? ನಾನು ಪ್ರಾಮಾಣಿಕವಾಗಿ RSS 100ನೇ ವರ್ಷದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬರ್ತಾ ಇರೋವಂಥದ್ದು. ಅವರು ಮಾತ್ರ ಹೆಂಗ್ ಬೇಕಾದ್ರೂ ಬರ್ಬೋದು, ನಾವು ನಮ್ಮ ಕರ್ತವ್ಯ ಮಾಡ್ಕೊಂಡು ನಾವು ಬರಬಾರ್ದಾ? ಇದು ಡ್ರಾಮಾನ? ಇದು ಡ್ರಾಮಾ ಅಂತ ಹೇಳ್ತಾರ ಇದ್ರನ್ನ? ಇನ್ನು ಮುನಿರತ್ನ ಮೇಲೆ ದೌರ್ಜನ್ಯ ಆಗಿದೆ ಅಂತ ಆರೋಪಿಸಿ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಯಾರ್ಯಾರು ಏನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕೇಳೋಣ. ಅದನ್ನ ಖಂಡಿಸ್ತೀನಿ. ಕಾಂಗ್ರೆಸ್ ಅಂದ್ರೆ ಗೂಂಡಾಗಿರಿ ಅಂತ. ಗೂಂಡಾಗಿರಿ ಅಂದ್ರೆ ಕಾಂಗ್ರೆಸ್. ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದು ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡಿದಂಥ ಪಾರ್ಟಿ ಮತ್ತೆ ಕರ್ನಾಟಕದಲ್ಲಿ ಈ ಗೂಂಡಾಗಿರಿ ಸಂಸ್ಕೃತಿಯನ್ನ ಮಾಡಿದ್ದಾರೆ. ಇವತ್ತು ಹಲ್ಲೆ ಮಾಡಿರುವಂಥದ್ದು ಖಂಡನೀಯ. ಸರ್ಕಾರಿ ಕಾರ್ಯಕ್ರಮ ಗೌರವ ಕೊಟ್ಟು ಅವರ ಅಧ್ಯಕ್ಷತೆ ವಹಿಸಬೇಕಾಯಿತು. ಅಂಥವ್ರನ್ನ ಇವತ್ತು ಏಕವಚನದಲ್ಲಿ ಬೈಯೋ ಮುಖಾಂತರ ಅಗೌರವ ತಂದಿದ್ದಾರೆ. ಇದನ್ನ ನಾವು ಪ್ರಶ್ನೆಯನ್ನ ಮಾಡ್ತೀರಿ. ಮುನಿರತ್ನಮ್ಮ ಏನು ಧರಣಿ ಕೂತಿದ್ದಾರೆ, ಅದಕ್ಕೆ ನಾವು ಬೆಂಬಲವನ್ನು ಕೊಡ್ತೀವಿ. ರೌಡಿಸಮ್ ಅಂದ್ರೆ ಕಾಂಗ್ರೆಸ್. ಇವತ್ತು ನೋಡ್ತಾ ಇದ್ದೀರಲ್ಲ, ಈ PFI ಪಾಪ್ಯುಲರ್ ಫ್ರಂಟ್ ಅವ್ರ ಜೊತೆ ಕಾಂಗ್ರೆಸ್ ಅವರು ಸೇರ್ಕೊಂಬಿಟ್ಟಿದ್ದಾರೆ. ಅವ್ರ ಹೆಂಗೆ ಮಚ್ಚು ಲಾಂಗು ಮಾಡ್ತಾರೋ, ಇವರು ಕಾಂಗ್ರೆಸ್ ಅವರು PFIನ ಅಪರಾವತಾರ, ಇವರು KFDF ಅಪರಾವತಾರ. ಇವರು ಭಾರತೀಯ ಜನತಾ ಪಾರ್ಟಿ ಉಪಮುಖ್ಯಮಂತ್ರಿಗಳ ನಡವಳಿಕೆಯನ್ನು ನಾವು ಬಲವಾಗಿ ಖಂಡಿಸ್ತೇವೆ. ಅಧಿಕಾರದ ದರ್ಪ ಈ ರೀತಿ ಮಾಡಿಸ್ತಾ ಇದೆ. ಅಧಿಕಾರ ಶಾಶ್ವತ ಅನ್ನೋ ರೀತಿಯಲ್ಲಿ ಇವತ್ತು DK ಶಿವಕುಮಾರ್ ಅವರು ನಡೆದುಕೊಳ್ತಾ ಇದ್ದಾರೆ. ಮಾನ್ಯ ಮುನಿರತ್ನ ಅವ್ರಿಗೆ ಮಾಡಿರುವಂಥ ಅಪಮಾನ ಅಲ್ಲ, ಆ ಕ್ಷೇತ್ರದ ಮತದಾರರಿಗೆ ಮಾಡಿರುವಂಥ ಅಪಮಾನ ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳು. ಇವತ್ತು DK ಶಿವಕುಮಾರ್ ಇಷ್ಟೆಲ್ಲ ಹಾರಾಡ್ತಾರಲ್ಲ, ಬೆಂಗಳೂರಿನಲ್ಲಿ ಯಾಕೆ 2.5 ವರ್ಷದಿಂದ ಇವತ್ತು ಕೂಡ ಗುಂಡಿ ಮುಚ್ಚೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಜನ ಬೊಬ್ಬೆ ಹೊಡಿತಾ ಇದ್ದಾರೆ, ಸಂಘ ಸಂಸ್ಥೆಗಳು ಬೊಬ್ಬೆ ಹೊಡಿತಾ ಇದ್ದಾರೆ, ಜನಸಾಮಾನ್ಯರು ಪರದಾಡ್ತಾ ಇದ್ದಾರೆ. ಕಳೆದ 1 ತಿಂಗಳಲ್ಲಿ ಇವತ್ತು 4-5 ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಆಕ್ಸಿಡೆಂಟ್ಗಳಾಗಿ. ಇದ್ರ ಬಗ್ಗೆ ಉಪಮುಖ್ಯಮಂತ್ರಿಗಳಿಗೆ ಕಾಳಜಿ ಇಲ್ಲ. ಈಗ GBA ಚುನಾವಣೆ ಮಾಡ್ತೀವಿ ಅಂತೇಳಿ ಈ ರೀತಿ ನಾಟಕ ಮಾಡಿಕೊಂಡು ಸಾಲದಕ್ಕೆ ನಮ್ಮ ಶಾಸಕರಿಗೆ ಅವಮಾನ ಮಾಡುವಂಥ ಕೆಲಸವನ್ನು ಕೂಡ ನೀವು ನೋಡ್ರಿ. ಅವ್ರವ್ರ ಸ್ಟ್ಯಾಂಡರ್ಡ್ ತಕ್ಕಂತೆ ಅವ್ರು ಮಾತಾಡ್ತಾರ. ಅದ ಕರಿ ಟೋಪಿ ಹಾಕೋದು ಮುಸಲ್ಮಾನ್ಗೆ ಅದು ಜಾಳಗಿ ಟೋಪಿ ಬಾ ಅಂತ ಕರೀಲಿ ನೋಡೋಣ ಧೈರ್ಯ ಇದ್ರೆ ಒಬ್ಬ ಸಾಬ್ ಕರೀಲಿ. ಹಾಕೊಂಬಂದಿರ್ತಾರಲ್ಲ, ಇವರು ಹೋಗಿ ಹಾಕೊಂಡಿರ್ತಾರಲ್ಲ, ಕರೀಲಿ.
ಅಂದರೆ ಹಿಂದೂಗಳು ಏನಾದರೂ ಮಾಡಿದರೆ ಅವರಿಗೆ ಭಾಳ ಎಕ್ದಮ್ ಅಪಮಾನಿಸ್ಲಿಕ್ಕೆ ಭಾಳ ಸಮಯ ಹಿಡಿಯೋದಿಲ್ಲ. ಆದರೆ ಮುಸಲ್ಮಾನರಿಗೆ ಮಾತ್ರ ಎಲ್ಲ ನಡೀತದೆ. ಅವ್ರಿಗೆ ಅನ್ನಂತ ಹೇಳ್ರಿ, ಏನಾಗತ್ತೆ ನೋಡ್ರಿ. ಆಮೇಲೆ ಇವ್ರು ಆಡಳಿತ ನಡೆಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಹಂಗೆ ಮಾಡ್ತಾರೆ ಅವರು. ಅದೇ ವಿಷಯವಾಗಿ ಈ ಕ್ಷಣದ ಬೆಳವಣಿಗೆ ಏನು ಅಂತ ಮಾಹಿತಿ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ಜನರ ಸಮಸ್ಯೆ ಆಲಿಸಬೇಕಾದಂತ ವೇದಿಕೆಯಲ್ಲಿ ನಾಯಕರೇ ಕಿತ್ತಾಟವನ್ನ ಮಾಡ್ಕೊಂಡಿದ್ದಾರೆ. ವೈಯಕ್ತಿಕ ಪ್ರತಿಷ್ಠೆಯೋ ದ್ವೇಷನೋ ರಾಜಕೀಯ ದ್ವೇಷನೋ, ಬಟ್ ಜನ ಕೂಡ ಕಕ್ಕಾಬಿಕ್ಕಿ ಆಗ್ತಾರೆ ಆ ಕ್ಷಣದಲ್ಲಿ. ಈಗ ನನ್ನ ಹೋರಾಟ ನಾನು ಮುಂದುವರಿಸ್ತೀನಿ, ಅವಮಾನ ಆಗಿದೆ ಅಂತ ಮುನಿರತ್ನ ಹೇಳಿರೋದ್ರಿಂದ ಯಾವ ತರ ಹೋರಾಟಕ್ಕೆ ಪ್ಲಾನ್ ಮಾಡ್ಕೊಂಡಿದಾರಂತ ಆಶಿಕ್? ಶರ್ಮಿತಾ, ಈ ಒಂದು ಘಟನೆ ನಡೆದ ಬಳಿಕ ಅವರು ಧರಣಿ ಏನ್ ಮಾಡ್ತಾ ಇದ್ರು, ಇದೇ ಸಂದರ್ಭದಲ್ಲಿ ನಾನು ಕಾನೂನಾತ್ಮಕವಾಗಿರುವಂತಹ ಹೋರಾಟ ಮಾಡೇ ಮಾಡ್ತೀನಿ ಅನ್ನುವಂತ ಮಾತನ್ನ ಮಾಧ್ಯಮಗಳಿಗೆ ಬಹಳ ಸ್ಪಷ್ಟವಾಗಿ ಮುನಿರತ್ನ ಅವರು ಹೇಳಿದ್ರು. ಆದ್ರೆ ಇದುವರೆಗೂ ಕೂಡ ಅವರು ಸ್ಥಳೀಯ ಪೊಲೀಸ್ ಠಾಣೆಗಾಗ್ಲಿ ಸಂಬಂಧಪಟ್ಟ ಯಾರು ಪೊಲೀಸ್ ಅಧಿಕಾರಿಗಳಿದ್ದಾರೆ ಅವರಿಗೆ ದೂರು ಕೊಡುವಂತ ಕೆಲಸವನ್ನ ಮುನಿರತ್ನ ಅವರು ಇದುವರೆಗೂ ಕೂಡ ಮಾಡಿಲ್ಲ. ಆ ಸ್ಥಳದಲ್ಲೇ ಏನು ಗಲಾಟೆ ಆಯಿತು ಆಗ್ಲೇ ಪೊಲೀಸ್ ಅಧಿಕಾರಿಗಳು, ಸಬ್ ಇನ್ಸ್ಪೆಕ್ಟರ್ಗಳಿದ್ರು, ಇನ್ಸ್ಪೆಕ್ಟರ್ಗಳಿದ್ರು, ಅವರು ದಯವಿಟ್ಟು ಪೊಲೀಸ್ ಸ್ಟೇಷನ್ಗೆ ಬಂದು ದೂರು ಕೊಡಿ, ನನ್ನ ಮೇಲೆ ಹಲ್ಲೆ ಆಗಿದೆ ಅನ್ನುವಂತ ಆರೋಪವನ್ನು ಮಾಡ್ತಾ ಇದ್ರೆ ನಾವು ತನಿಖೆಯನ್ನ ಮಾಡ್ತೀವಿ, ಯಾರು ನಿಮ್ಗೆ ಹಲ್ಲೆ ಮಾಡಿದಿದ್ರೆ ಇಲ್ಲಿಷ್ಟು ಕ್ಯಾಮೆರಾಗಳಿದಾವೆ ಅವೆಲ್ಲವನ್ನು ಕೂಡ ನಾವು ಫುಟೇಜ್ ಅನ್ನ ತರಿಸಿಕೊಂಡು ಪರಿಶೀಲನೆಯನ್ನ ಮಾಡಿ ನೀವು ಹೇಳೋ ರೀತಿ ನಿಮ್ಮ ಮೇಲೆ ಹಲ್ಲೆ ಆಗಿದ್ರೆ ನಾವು ಕ್ರಮ ತೆಗೆದುಕೊಳ್ತೀವಿ ಅನ್ನುವಂತ ಮಾತನ್ನು ಕೂಡ ಆ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಹೇಳಿದ್ರು. ಆದ್ರೆ ಇದುವರೆಗೂ ಕೂಡ ಮುನಿರತ್ನ ಅವರು ಆ ಸ್ಥಳೀಯ ಪೊಲೀಸ್ ಠಾಣೆಗಾಗ್ಲಿ ಅಥವಾ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳಿಗಾಗ್ಲಿ ಯಾವುದೇ ರೀತಿಯಾಗಿರುವಂತಹ ದೂರನ್ನ ಕೊಟ್ಟಿಲ್ಲ. ಆದ್ರೆ ಇನ್ನು ಮುಂದಕ್ಕೂ ಕೂಡ ಇವತ್ತು ಸಂಜೆ ಒಳಗಾಗಿ ದೂರು ಕೊಡ್ತಾರ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಮತ್ತೊಂದು ಕಡೆಯಿಂದ ಜನರ ಸಮಸ್ಯೆಗಳನ್ನು ಆಲಿಸೋದಕ್ಕೆ ಈ ತರದ ಕಾರ್ಯಕ್ರಮಗಳು ನಡೆಯೋದೇ ಬಹಳ ವಿರಳ ಶರ್ಮಿತಾ. ಅಂತದ್ರಲ್ಲಿ ನಡೆಯುವಂತ ಕಾರ್ಯಕ್ರಮಗಳಿಗೆ ಖುದ್ದು ನೇರವಾಗಿ ಜನರ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ ಅಂತಂದ್ರೆ ಈ ರೀತಿಯಾಗಿ ಹಿರಿಯ ರಾಜಕಾರಣಿಗಳೇ ಕಿತ್ತಾಟ ಮಾಡಿಕೊಂಡು ತಮ್ಮ ಪ್ರತಿಷ್ಠೆ ಮತ್ತು ರಾಜಕೀಯ ಅಥವಾ ವೈಯಕ್ತಿಕ ದ್ವೇಷಕ್ಕಾಗಿ ಬಳಸಿಕೊಳ್ತಾ ಇರುವಂತದ್ದು ಎಷ್ಟು ಸರಿ ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ನಡೀತಾ ಇರುವಂತಹ ಚರ್ಚೆ. ಇವತ್ತು ಬೆಳಿಗ್ಗೆ ಯಶವಂತಪುರ ಮತ್ತಿಕೆರೆ ಬಳಿ ಇರುವಂತಹ ಜೆಪಿ ಪಾರ್ಕ್ನಲ್ಲಿ ಡಿಕೆ ಶಿವಕುಮಾರ್ ಮತ್ತು ಮುನಿರತ್ನ ಅವರು ನಡೆಸಿರುವಂತಹ ವಾಕ್ಸಮರ, ವಾಗ್ದಾಳಿ ಅಥವಾ ಇದನ್ನ ಏನಂತ ಕರಿಬೇಕು ಅಥವಾ ಒಂದು ಮಕ್ಕಳ ರೀತಿಯಲ್ಲಿ ಕೋಳಿ ಜಗಳನೋ ಅಥವಾ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ, ಆ ರೀತಿಯ ಜಗಳ ಇದು ಅನ್ನುವಂತ ರೀತಿಯಲ್ಲಿ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಆ ಎಲ್ಲಾ ಫುಟೇಜ್ಗಳು, ದೃಶ್ಯಗಳು ವೈರಲ್ ಆಗ್ತಾ ಇರುವಂತದ್ದು. ಪರ ವಿರೋಧದ ಟೀಕೆ ಟಿಪ್ಪಣಿಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಕಾಂಗ್ರೆಸ್ ಕಾರ್ಯಕರ್ತರು ಒಂದ್ ಕಡೆ, ಬಿಜೆಪಿ ಕಾರ್ಯಕರ್ತರು ಒಂದ್ ಕಡೆ ಆ ಕೈ ಮಿಲಾಯಿಸುವ ಹಂತಕ್ಕೆ ಈ ಒಂದು ಘಟನೆ ಹೋಗಿರುವಂತದ್ದು ಎರಡೂ ರಾಜಕಾರಣಿಗಳಿಗೆ, ಎರಡೂ ನಾಯಕರುಗಳು ಕೂಡ ಶೋಭೆ ಅಲ್ಲ ಅನ್ನುವಂತ ಚರ್ಚೆಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ನಡೀತಾ ಇರುವಂತದ್ದು. ಒಂದ್ ಕಡೆ ಇದು ತಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರ, ಕಾಂಗ್ರೆಸ್ ಪಕ್ಷದ ಲಾಭಕ್ಕೋಸ್ಕರ ಈ ರೀತಿಯಾಗಿ ಸ್ಥಳೀಯ ಸಂಸ್ಥೆಗಳನ್ನ ಬಳಸಿಕೊಳ್ಳಲಾಗ್ತಾ ಇದ್ದು ಕಾಂಗ್ರೆಸ್ನ ಕಾರ್ಯಕ್ರಮವೇ ಹೊರತು ಸರ್ಕಾರದ ಕಾರ್ಯಕ್ರಮ ಅಲ್ಲ ಅಂತ ನೇರವಾಗಿ ಇದೀಗ ಬಿಜೆಪಿ ಹಿರಿಯ ನಾಯಕರು ಕೂಡ ಮುನಿರತ್ನ ಅವರಿಗೆ ಆ ಮಾತಿಗೆ ಮಾತು ಸೇರಿಸಿ ಬೆಂಬಲವನ್ನ ಕೊಡ್ತಾ ಇರುವಂತದ್ದು. ಮತ್ತೊಂದು ಕಡೆ ಈ ಒಂದು ಕಾರ್ಯಕ್ರಮದಲ್ಲಿ ಖುದ್ದಾಗಿ RSS ಒಂದು ಡ್ರೆಸ್ ಕೋಡ್ ಆಗಿರುವಂತಹ ಗಣವೇಶದಲ್ಲೇ ಮುನಿರತ್ನ ಅವರು ಬಂದು ಭಾಗಿಯಾಗಿರುವಂತದ್ದು. ಮತ್ತೆ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಆ ಗಣವೇಶದ ಕಪ್ಪು ಬಣ್ಣದ ಟೋಪಿಯನ್ನ ಆ ಟೋಪಿ MLA ಅನ್ನುವಂತ ರೀತಿಯಲ್ಲಿ ಹೀಯಾಳಿಸಿರುವಂತದ್ದು. ಇದೆಲ್ಲವೂ ಕೂಡ ಇದೀಗ ರಾಜಕೀಯದ ಬಣ್ಣ ಪಡೆದುಕೊಳ್ಳುತ್ತಾ ಇರುವಂತದ್ದು. ಮತ್ತೊಂದು ಕಡೆ ಬಿಜೆಪಿ ಮತ್ತೆ ಕಾಂಗ್ರೆಸ್ನ ನಡುವಿನ ರಾಜಕೀಯ ಇದೇನಿದೆ ಆ ಒಂದು ರಾಜಕೀಯ ವಾತಾವರಣಕ್ಕೆ ಪೂರಕವಾಗಿರುವಂತಹ ವಾತಾವರಣವನ್ನ ಇವತ್ತಿನ ಘಟನೆಯು ಕೂಡ ಉಂಟು ಮಾಡ್ತಾ ಇರುವಂತದ್ದು. ಇದರ ಬಗ್ಗೆ ಇನ್ನೂ ಕೂಡ ಯಾವುದೇ ಕಾಂಗ್ರೆಸ್ನ ಹಿರಿಯ ನಾಯಕರು ಇನ್ನೂ ಕೂಡ ಮಾತಾಡಿಲ್ಲ. ಆದರೆ ಬಿಜೆಪಿಯ ಹಿರಿಯ ನಾಯಕರು, ರಾಜ್ಯಾಧ್ಯಕ್ಷರಾಗಿರ್ಬೋದು ಅಥವಾ ವಿಪಕ್ಷ ನಾಯಕರಾಗಿರ್ಬೋದು, ಹೀಗೆ ಹಿರಿಯ ನಾಯಕರು ಇದ್ರ ಬಗ್ಗೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇದು ಒಂದು ಹಂತಕ್ಕೆ ರಾಜಕೀಯ ಗಲಾಟೆ ಆಗಿದ್ರೂ ಕೂಡ ಜನರು ಇದನ್ನು ಒಪ್ಕೊಳ್ತಿದ್ರೆ, ಆದ್ರೆ ಇದು ನೇರವಾಗಿ ಇಬ್ಬರ ನಡುವಿನ ವೈಯಕ್ತಿಕ ಕಿತ್ತಾಟಕ್ಕೂ ಕೂಡ ವೇದಿಕೆ ಆಗ್ತಾ ಇರುವಂತದ್ದು. ಒಂದ್ ಕಡೆಯಿಂದ ಓರ್ವ ಹೆಣ್ಣನ್ನ MLA ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಅವರು ಈ ರೀತಿಯಾಗಿರುವಂತಹ ಬೆಳವಣಿಗೆಗಳನ್ನೆಲ್ಲ, ಘಟನೆಯನ್ನೆಲ್ಲ ಮಾಡ್ತಾ ಇದ್ದಾರೆ. ಕಾರ್ಯಕರ್ತರನ್ನ ಮುಂದೆ ಬಿಟ್ಟು ನನ್ನ ಮೇಲೆ ಹಲ್ಲೆ ಮಾಡಿಸ್ತಾ ಇದ್ದಾರೆ, ಕನಕಪುರ ರಾಮನಗರ ಭಾಗದಿಂದ ರೌಡಿಗಳನ್ನ ತಂದು ಹಲ್ಲೆ ಮಾಡಿಸಿದ್ದಾರೆ ಅನ್ನುವಂತ ಆರೋಪಗಳನ್ನೆಲ್ಲವನ್ನು ಕೂಡ ಮಾಡ್ತಾ ಇರುವಂತ. ಆದ್ರೆ ಇದು ನನಗೆ ಯಾವುದೇ ರೀತಿಯಾಗಿರುವಂತಹ ವೈಯಕ್ತಿಕ ಅಥವಾ ಇದರಿಂದ ಯಾವುದೇ ರೀತಿಯಾಗಿರುವಂತಹ ರಾಜಕೀಯ ಲಾಭ ಇಲ್ಲ, ನಾನು ಜನರ ಸಮಸ್ಯೆಗಳನ್ನ ಆಲಿಸೋದಕ್ಕೆ ಬಂದಿದ್ದೀನಿ ಅನ್ನುವಂತ ಮಾತನ್ನ ಇದಕ್ಕೆ ಸ್ಪಷ್ಟನೆಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೀಡ್ತಾ ಇರುವಂತದ್ದು. ಒಂದು ವೇಳೆ ಅದು ಅವರ ಉದ್ದೇಶ ಆಗಿದ್ರೂ ಕೂಡ ಇವತ್ತು 2 ದಿನಗಳ ಕಾಲ ಅಂದ್ರೆ ನಿನ್ನೆ ಮತ್ತು ಇವತ್ತು 2 ದಿನ ಬೆಂಗಳೂರು ನಡಿಗೆ ಅನ್ನುವಂತ ನೆಪದಲ್ಲಿ ಡಿಕೆ ಶಿವಕುಮಾರ್ ಅವರಿನ ಜನರ ಸಮಸ್ಯೆಗಳನ್ನು ಆಲಿಸೋದಕ್ಕೆ ಬೆಂಗಳೂರಿನಾದ್ಯಂತ ಹೋರಾಡ್ತಾ ಇದ್ದಾರೆ. ಇದು ಕಾಕತಾಳೀಯನೋ, ಉದ್ದೇಶಪೂರ್ವಕವನೋ ಅಥವಾ ಅಂದ್ರೆ ಇದು ಈಗ ಆಗಿರೋದು ಏನಕ್ಕೆ ಅನ್ನೋದು ಕೂಡ ಈಗ ಚರ್ಚೆ ಆಗ್ತಾ ಇರುವಂತದ್ದು. ಎರಡೂ ಕಾರ್ಯಕ್ರಮಗಳು ಕೂಡ ಬಿಜೆಪಿ ಪ್ರತಿನಿಧಿಸುವಂತ ಶಾಸಕರಿರುವಂತಹ ಕ್ಷೇತ್ರದಲ್ಲೇ ಮಾಡ್ತಾ ಇರುವಂತದ್ದು, ಕೇವಲ ಕಾಕತಾಳಿ ಅಲ್ಲ ಅನ್ನುವಂತ ಚರ್ಚೆಗಳು ಕೂಡ ಶುರುವಾಗಿರುವಂತದ್ದು. ಇದುವರೆಗೂ ಕೂಡ ಮುನಿರತ್ನ ಅವರು ಯಾವುದೇ
ರೀತಿಯಾಗಿರುವಂತಹ ಕಂಪ್ಲೇಂಟ್ ಅನ್ನ ದೂರನ್ನ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಕೊಟ್ಟಿಲ್ಲ. ಕೊಟ್ಟ ಮೇಲೆ ಅವ್ರು ಯಾವ ರೀತಿಯಾಗಿರುವಂತಹ ಕ್ರಮ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡೋಣ ಶರ್ಮಿತಾ.